ಅದಕ್ಕೆ ಯಾರದಾರ ಅದಾರ ಯಾರು ಎಲ್ಲರೂ ಇರಲಿ ಹೇಳ ನಮ್ಮ ಪಂಚಮ ಸಾವಿರ ಮಾಡ್ರಿ ಅಷ್ಟೇ ಮತ್ತೆ ಹೋಗಿ ಯಾವ್ದಾರ ಹಂಗೆ ಹಿಡಿಬೇಡ್ರಿ ಮತ್ತೆ ಹೊಂಟಿರಲ್ಲ ಅಲ್ಲಿ ಇಲ್ಲಿ ಬೇಡ್ರಿ ನನಗೆ ಗೊತ್ತೈತಿ ನನಗೇನು ಗೊತ್ತೈತಿ ಇವತ್ತು ಎಲ್ಲೇ ಮಿಸ್ಟರ್ ನಾನು ಇಲ್ಲೇ ಮಾತಾಡ್ತೀನಿ ಹೋಗು ನೀನಂತವ್ರು ಭಾಳ ಜನ ನೋಡಿ ಹೋಗ್ ಇಡೀ ರಾಜ್ಯ ಸುತ್ತಿ ಬಂದೀನಿ ನಾನು 7 ಕೆರೆ ನೀರು ಕುಡ್ದೀನಿ ಹೋಗ್ ನೀನಂತವ್ರು ಭಾಳ ಜನ ನೋಡಿ ಇವೆಲ್ಲ ಹೇಳಕ್ ಹೋಗ್ಬೇಡ ಯಾರು ಕುಂದ್ರಿ ಇವೆಲ್ಲ ಇವು ಕ್ಯಾಟ್ ಹುಳ ಬಿಟ್ಟಿರ್ತಾರೆ ನಮ್ಮವ್ರನ್ನ ಒಂದು ಇಬ್ಬರು ಏನ್ ತಲೆ ಕೆಡಿಸಬೇಡ ಕುಂದ್ರಿ ಇರ್ಲಿ ಅವ ಇದ್ರೆ ನಂಗೆ ಗೊತ್ತೈತಿ ಯಾರ ಮಗ ಇದ್ರೆ ನನಗೇನಾಗೋದೈತಿ ನಾನು ಮಂತ್ರಿ ಮಗನ ನಾನು ಏನು ಕಡಿಮೆ ಇಲ್ಲ ನಾನು ಎಲ್ಲ ಇಡೀ ರಾಜ್ಯ ನೋಡಿ ಬಂದೀನಿ ನಾನು ಇಂಥವ್ ಧಮ್ಕಿಗೆ ಗುಂಡಾಗಿರಿಗೆ ಹೆದರಿದ ಮಗ ಅಲ್ಲ ನಾನು ಹೆದರೋದು ಇಲ್ಲ ಅಷ್ಟು ತಾಕತ್ತಿಲ್ದ ಬಂದೇ ಇಲ್ಲ ನಾನು ಕೇಳ್ರಿ ಜೈ ಪಂಚಮಸಾಲಿ ನಮಗೆ ಮೀಸಲಾತಿ ಬೇಕು ನಮ್ಮವ್ರ ನಾಯಕರಾಗಬೇಕು ನಮ್ಮವ್ರ ಶಾಸಕರಾಗಲೇಬೇಕು ಅದ್ರಾಗೇನು ಎರಡನೇ ಮಾತಿಲ್ಲ ಕೈ ಎತ್ತಿ ಹೇಳ್ರಿ ಎಲ್ಲರೂ ಮಾಡ್ತಿರಲ್ಲ ಮಂದಿ ಸರಿ ಕೈ ಎತ್ತಿ ಹೇಳ್ರಿ ಎಲ್ಲರೂ ಬೇಡ ಯಾರು ಇವ್ರ ಗುಂಡಾಗಿರಿ ನೋಡೋಣ ಯಾರು ಬೇಡ ಅನ್ನೋದಿಲ್ಲ ಈಗ ಯಾರ್ಯಾರಿಗೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಅವ್ರು ಎಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾರೋ ಎಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೋತಾರೋ ಅದ್ರ ಮೇಲೆ ಖಂಡಿತ ಬೆಳೀತಾರೆ ಈಗ ಒಬ್ಬರು ಬೆಳವನ್ನೇ ಹೋಗಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಅದೇನು ನೀರೆಲ್ಲ ಕಟ್ಟಿಬಿಟ್ಟು ಸ್ಟಾಪ್ ಮಾಡಬೇಕಾದ್ರೆ ಜನರ ಪ್ರೀತಿನ ಯಾರಿಗೂ ಕಟ್ಟಾಕೋಕ್ಕಾಗೋದಿಲ್ಲ ಸುಮ್ಮನೆ ಯಾವ ರಾಜಕಾರಣಕ್ಕೆ ಏನಾರು ಮಾತಾಡ್ಬೋದು ವಿನ ಯಾರನ್ನ ಬೆಳವಣಿಗೆನ ಕಟ್ ಮಾಡೋಕ್ಕೆ ಯಾರಿಂದ ಸಾಧ್ಯ ಇಲ್ಲ ಜನ ಆಶೀರ್ವಾದ ದೇವರ ಆಶೀರ್ವಾದ ಯಾರಿಗಿರುತ್ತೆ ಅವ್ರು ಖಂಡಿತ ಬೆಳೀತಾರೆ ಅದಕ್ಕೆ ನಮಗೆ ದೇವರು ಸುಖ ಮಾಡ್ತಾನೋ ಒಳ್ಳೇದು ಮಾಡ್ತಾನ ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡೋದ್ನಾಗ ನಮ್ಮಲ್ಲಿ ಸ್ವಾರ್ಥ ಅನ್ನೋದು ಇರಬಾರ್ದು ಸ್ವಾರ್ಥ ಅಂತ ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ಮ ಜೊತೆ ದೇವ್ರ ಇರ್ತಾನೋ ಆಶೀರ್ವಾದ ಇರ್ತೈತಿ ಅದಕ್ಕೆ ಸ್ವಾರ್ಥ ಯಾವ ಕೆಲ್ಸಕ್ಕೂ ಬರಬಾರ್ದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಸ್ವಾರ್ಥ ಇಲ್ದೆ ನಾವು ಕೆಲಸ ಮಾಡಿದಾತಂದ್ರೆ ಸೊ ನಮಗೆ ದೇವ್ರ ಆಶೀರ್ವಾದ ನಾವು ಆ ಕೆಲಸದಲ್ಲಿ ಯಶ ಆಗ್ತೀವಿ ಗೆಲ್ತೀವಿ ಅದಕ್ಕೆ ಸ್ವಾರ್ಥ ಹೊರಗಿಟ್ಟು ನಾವು ಯಾವುದೇ ಕೆಲಸ ಮಾಡ್ಬೇಕಂತೇಳಿ ಎಲ್ಲಾ ಸಮಾಜದ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಇವತ್ತು